ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಸಾಯಂಕಾಲ ನನ್ನ ಬ್ಲಾಗಲ್ಲಿ ಬಂದಿದ್ದೇನೆ. ಬೆಳಿಗ್ಗೆ ಮಾಡಬೇಕಂತ ಇದ್ದೆ, ಬಟ್ ಆಗಲಿಲ್ಲ. ಇವತ್ತು ನನ್ನ ಸ್ಪೆಷಲ್ ಡೇ ದಿನ ಸ್ವಲ್ಪ ಬ್ಯುಸಿಯಾಗಿದ್ದೆ. ಅಂದರೆ ಮಕ್ಕಳು ಸ್ಕೂಲಿಗೆ ಹೋದ ನಂತರ ನಾವು ಗೊತ್ತಲ್ಲ, ಮನೆಯದ್ದು ಕೆಲಸ ಅದು ಇದು ಅಂತೇಳಿ ತುಂಬ ಅದರ ಹಿಂದೆನೇ ಆಯಿತು. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾನು ಸ್ನಾನ ಆಗಿ ಎಲ್ಲ ರೆಡಿಯಾಗಿ ಸ್ವಲ್ಪ ಚರ್ಚಿಗೆ ಹೋಗಿ ಬರುವ ಅಂತೇಳಿ ರೆಡಿ ಆಗಿದ್ದೇನೆ. ಅಂದರೆ ಇಷ್ಟು ವರ್ಷ ನನಗೆ ದೇವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಎಲ್ಲ ಕೊಟ್ಟದಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಕ್ಯಾಂಡಲ್ ಹುರಿಸಿ ನಾನು ಒಂದು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಅಂತ ನಾನು ಹೊರಟಿದ್ದೇನೆ. ನೋಡುವ ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ, ತುಂಬ ಲೇಟ್ ಆಯಿತು. ಹಾಗೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇವತ್ತು ನಂದು ಬರ್ಡೇ ಅಂತೇಳಿ. ಕೆಲವರಿಗೆ ಗೊತ್ತು, ಕೆಲವರಿಗೆ ನನ್ನ ಫೇಸ್ಬುಕ್ ಅಲ್ಲಿ ಯಾರು ಫಾಲೋ ಮಾಡಿದಾರೋ ಅವರಿಗೆಲ್ಲ ಗೊತ್ತಿರ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಫಾಲೋವರ್ಸ್ಗೆ ಗೊತ್ತಿರ್ಲಿಕ್ಕಿಲ್ಲ, ಕೆಲವರಿಗೂ ಗೊತ್ತಿರ್ಬೋದು. ಹಾಗೆ ತುಂಬಾ ಲೇಟ್ ಆಯ್ತು, ಬೆಳಿಗ್ಗೆನ ಮಾಡ್ಬೇಕಂತ ಇದ್ದೆ. ಮತ್ತೆ ಇವತ್ತು ನಾನು ಮನೆಯಲ್ಲಿ ನಂಗೆ ಇವತ್ತು ಫ್ರೀ, ಅಂದ್ರೆ ಅಡಿಗೆ ಮಾಡ್ಲಿಕ್ಕಿಲ್ಲ. ನನ್ನ ಬರ್ಡೇಯಲ್ಲಿ ನಾನು ಅಡಿಗೆ ಮಾಡಿ ನಾನು ತಿನ್ನಿಸಿದಂದ್ರೆ ಅದು ಸ್ವಲ್ಪ ಒಳ್ಳೇದಾಗುದಿಲ್ಲ, ಹೌದಲ್ವಾ ಅಲ್ಲ? ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ದು ಇವತ್ತು ಹೊರಗಿಂದ ತರುವತ್ತ. ಆಕ್ಚುಲಿ ನಾವು ಹೊರಗೆ ಹೋಗ್ಲಿಕ್ಕೆ ಇದ್ದದ್ದು ರೆಸ್ಟೋರೆಂಟ್ಗೆ ಹೋಗ್ತೇವೆ. ನಮ್ಮ ಒಂದು ಓರಿ ಇದ್ದಾನಲ್ಲ, ಅವನನ್ನು ಬಿಟ್ಟು ಹೋಗ್ಲಿಕ್ಕೆ, ಯಾಕೆ ನಾವು ನನ್ನ ಸಣ್ಣ ಪಾಪು ಇದ್ದಾಗೆ ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ನೋಡಿ ಅಂತೆ ಅವನು ನನ್ನ ಹಿಂದೆನೇ ಇರ್ತದೆ. ಬಾಬಾ ಬಾಬಾ ಬಾ ಬಾ ಸೋನು ಬಾಬಾ ಯೋಲ ಮುಂಚೆ ನೋಡಿ ನೋಡಿ ಹಾಯ್ ಅಂತ ಹೇಳು. ಹಾಯ್. ಅವನಿಗೀಗ ಎಲ್ಲಿ ಹೊರಟಿದ್ದಾಳೆ ಅಂತೇಳಿ ಅವನಿಗೆ ಮನಸ್ಸಲ್ಲಿ ಆಗ್ಬೋದು. ಈಗ ನಾನು ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಾ ಇದ್ದೇನೆ. ನೀನ್ ನಿಲ್ಲು, ನಾನು ಈಗ ಬರ್ತೇನೆ ಆಯ್ತಾ, ಎಲ್ಲಿ ಹೋಗೋದಿಲ್ಲ. ಓಕೆ. ಹೋಗಿ ಒಂದು ಚರ್ಚಿಗೆ ಹೋಗಿ ವಿಸಿಟ್ ಮಾಡಿ ಬರ್ತೇನೆ. ನಂತರ ನೋಡುವ ನಾನು ಮುಂದೆ ಏನೆಲ್ಲ ಆಗ್ತದೆ ಅಂತ ನಾನು ನಿಮ್ಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಓಕೆ. ಮತ್ತೊಂದು ವಿಷಯ ಅಂದ್ರೆ, ನಿಜವಾಗಿ ನಾನು ನೆನೆಸ್ಲೇ ಇಲ್ಲ, ರಿಯಲಿ ನಾನು ನೆನೆಸ್ಲೇ ಇಲ್ಲ. ಇಷ್ಟು ದೊಡ್ಡ ಸರ್ಪ್ರೈಸ್ ಇವ್ರು ಕೊಡ್ತಾರಂತ ನಾನು ನಿಜವಾಗಿ ನೆನೆಸ್ಲಿಲ್ಲ. ಅದು ಏನು ಸರ್ಪ್ರೈಸ್ ಅಂತ ನಾನು ನಿಮ್ಗೆ ಹೇಳ್ತೇನೆ. ಓಕೆ. ಅದು ನಿಜವಾಗಿ ಹೇಳಲಿಕ್ಕೆ ತೀರದು. ನಾನು ನಿಜವಾಗಿ ಕನಸಲ್ಲಿ ನೆನೆಸಿಲ್ಲ. ನಿನ್ನೆ ನಂಗೆ ಕರ್ಕೊಂಡು ಹೋದಾಗಲೇ ಆಯ್ತು ಅಯ್ಯೋ ಅಂತ ಹೇಳಿ, ಅಷ್ಟು ನಂಗೆ ಸರ್ಪ್ರೈಸ್ ಆಗಿದೆ. ಓಕೆ. ಅದು ಏನಂತ ನಾನು ನಿಮ್ಗೆ ತೋರಿಸ್ಲಾ ಫ್ರೆಂಡ್ಸ್? ಅದ್ ಏನ್ ಸರ್ಪ್ರೈಸ್ ಅಂತ ಹೇಳಿದ್ರೆ, ಇದು ಯಾವ ಕೀ ಅಂತ ನಿಮ್ಗೆ ಗೊತ್ತಿರ್ಬೋದು ನೋಡಿ. ನಿಜವಾಗಿ ನಂಗೆ ಗೊತ್ತೇ ಇಲ್ಲ. ನಂಗೊಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿಯವರು, ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಒಟ್ಟಿಗೆ ಸೇರಿ. ಇದು ಅವ್ರದ್ದೆಲ್ಲ ಡಿಸ್ಕಸ್ ಆಗಿ ನಿಜವಾಗಿ ಅವ್ರು ಸಹ ನಂಗೆ ಹೇಳಲೇ ಇಲ್ಲ. ತುಂಬಾ ಸರ್ಪ್ರೈಸ್. ಇವತ್ತು ನನ್ನ ಕೈಗೆ ಕೀ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ನಾವು ಸಾಯಂಕಾಲ ಒಂದು 6:30ಗೆ ಹೋಗಿ ತಕೊಂಡು ಬಂದದ್ದು. ಇವತ್ತು ಬಂದ ತಕ್ಷಣ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಇದು ಬರ್ಡೇ ಗಿಫ್ಟ್ ಅಂತೇಳಿ ತುಂಬಾ ಖುಷಿ ಆಗ್ತಾ ಉಂಟು. ಇಂಥ ಸರ್ಪ್ರೈಸ್ ನಾನು ಇಷ್ಟು ವರ್ಷದಲ್ಲಿ ಸಿಕ್ಕಿದೆ, ಕೆಲವು ಸರ್ಪ್ರೈಸ್ ಸಿಕ್ಕಿದೆ, ಬಟ್ ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಾರಂತ ನಾನು ನೆನೆಸ್ಲೇ ಇಲ್ಲ. ಯಾಕೆಂದ್ರೆ ಅದು ನೆನೆಸದೆ ಬಂದದ್ದು, ಅದು ನೆನೆಸ್ಲೇ ಇಲ್ಲ ಅಂದ್ರೆ ಹೇಳತಿರೋದು ಅಷ್ಟು ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನನ್ನ ಫ್ಯಾಮಿಲಿ ಅವರಿಗೆ, ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ. ನಿಜವಾಗಿ ದೇವ್ರ ಅವ್ರಿಗೆ ಸಹ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಿಲ್ಲ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಓಕೆ. ಸರಿ, ನೋಡುವ ಮುಂದಕ್ಕೆ ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡ್ತಾರಂತ ನೋಡುವ. ಇವತ್ತೆಲ್ಲ ಅವರಿಗೆ ಬಿಟ್ಟು ಕೊಟ್ಟ ದಿನ, ಅಂದ್ರೆ ನನ್ಗೆ ಇವತ್ತು ಫ್ರೀ ಆಗಿ ನಿಲ್ಲಿಕ್ಕೆ ಹೇಳಿದ್ದಾರೆ. ಏನು ಅಡಿಗೆ ಮಾಡೋದು ಬೇಡ, ಇವತ್ತೆಲ್ಲ ಫ್ರೀ. ಮಧ್ಯಾಹ್ನ ಸಹ ಊಟ ಹೊರಗಿಂದ ತಂದ್ರು. ನಾನು ಮತ್ತು ಹಸ್ಬೆಂಡ್ ಇಬ್ರು ಇದ್ದದ್ದು, ಇವರಿಗೆ ಟಿಫಿನ್ ಕೊಟ್ಟಿದ್ದೆ. ಈಗ ಸಾಯಂಕಾಲ ಗೊತ್ತಿಲ್ಲ ಏನ್ ತರ್ತಾರೆ ಏನ್ ಮಾಡ್ತಾರ ಅಂತೇಳಿ. ನೋಡುವ ನಂತರದ್ದು ಏನೆಲ್ಲ ಉಂಟಂತ. ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ. ಓಕೆ.
ಫ್ರೆಂಡ್ಸ್ ನಾವೀಗ ಚರ್ಚಿಗೆ ವಿಸಿಟ್ ಮಾಡಿ ಬಂದೆವು. ಈಗ ನಾನು ನಿಮ್ಗೆ ಕಾರ್ ತೋರಿಸ್ತಾ ಇದ್ದೇನೆ, ಬನ್ನಿ. ನಂಗೆ ಗಿಫ್ಟ್ ಕೊಟ್ಟ ಕಾರ್ ನೋಡಿ. ಹೇಗುಂಟು? ಸರ್ಪ್ರೈಸ್ ಗಿಫ್ಟ್. ತುಂಬಾ ಖುಷಿ ಆಗುತ್ತೆ ನಿಜವಾಗಿ. ಇವತ್ತು ಬೆಳಿಗ್ಗೆ ದೇವರ ಫೋಟೋ ಎಲ್ಲ ಹಾಕಿಸಿದ್ದೇನೆ. ಓಕೆ, ನೋಡುವ. Fuel level is low. Please fill the tank immediately. ಫ್ರೆಂಡ್ಸ್ ಹೇಗಿದೆ? ಹೋಗುವನ ಲಾಂಗ್ ಡ್ರೈವಿಗೆ. ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಇದ್ದಾರೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇದ್ದಾರೆ. ಓಕೆ, ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಫ್ಯಾಮಿಲಿ ಅವರಿಗೆ, ನನ್ನ ಹಸ್ಬೆಂಡಿಗೆ ಮತ್ತು ಮಕ್ಕಳಿಗೆ. ಅವರ ಮಕ್ಕಳ ಸಪೋರ್ಟ್ ಇಲ್ಲದೆ, ಗಂಡನ ಸಪೋರ್ಟ್ ಇಲ್ಲ, ಏನಿಲ್ಲ. ಅವರು ಮೂವರು ಡಿಸ್ಕಸ್ ಮಾಡಿ ಈ ಅಂದ್ರೆ ಇದು ಸರ್ಪ್ರೈಸ್ ಗಿಫ್ಟ್ ಕೊಡು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ನಿಜವಾಗಿ ಮಕ್ಕಳು ಸಹ ಏನು ಹೇಳಿಲ್ಲ. ತುಂಬಾ ಖುಷಿ ಆಗುತ್ತೆ. ನಮ್ದು ಎನಿವರ್ಸರಿಗೆ ಅಂದ್ರೆ ನಮ್ದು 20 ವರ್ಷ ಎನಿವರ್ಸರಿಗೆ, ವೆಡ್ಡಿಂಗ್ ಎನಿವರ್ಸರಿಗೆ ಸಹ ಹಾಗೇನೆ ಹಸ್ಬೆಂಡ್ ನಂಗೆ ಈ ಫ್ಲಾಟ್ ಬುಕ್ ಮಾಡಿದ್ರು. ನಾವು ಹೊಸತ್ತು ಫ್ಲಾಟ್ ತಗೊಂಡು ಕೊಟ್ರು. 2 ವರ್ಷದ ನಂತರ ನಾವ್ ಇಲ್ಲಿ ಕೂತದ್ದು. ಅಂದ್ರೆ ಇಲ್ಲಿ ಈ ಫ್ಲಾಟಿಗೆ ಬಂದು ನಾವು 1 ವರ್ಷ 2-3 ತಿಂಗಳಾದದ್ದು. ಅವಾಗ ಸಹ ಖುಷಿ ಆಯ್ತು. ಅಂದ್ರೆ ಒಂದು ಈ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ, ಬರ್ಡೇಗೆ ಏನಾದ್ರು ಗಿಫ್ಟ್ ಕೊಡುವ ಅಂತ ಕೊಡ್ತಾರೆ, ನಾವು ತಕೊಳ್ಳುದು. ಓಕೆ, ನಿಮ್ಗೂ ಸಹ ಹಾಗೇನೆ ನಿಮ್ಮ ಬರ್ಡೇಗೆ ಏನಾದ್ರು ಒಂದು ಫಂಕ್ಷನ್ಗೆ ಏನಾದ್ರು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಲಿ ಅಂತ ನಾನ್ ಸಹ ನಿಮ್ಗೆ ಫ್ರೀ ಮಾಡ್ತೇನೆ. ಓಕೆ, ತುಂಬಾ ಖುಷಿ ಆಗುತ್ತೆ. ನೋಡುವ, ಮನೆಗೆ ಹೋಗುವ. ಏನೆಲ್ಲ ಸರ್ಪ್ರೈಸ್ ಉಂಟಂತ ಗೊತ್ತಿಲ್ಲ, ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ಮಲ್ಲಿಗೆ ಅಂತ ತಂದು ಕೊಟ್ಟಿದ್ದಾರೆ, ಮಲ್ಲಿಗೆ ಮುಡಿಲಿಲ್ಲ, ನಾನು ಈಗ ಮುಡಿತೇನೆ. ಈಗ ಹೋಗುವ ಕೇಳ್ತಾ ಇದ್ರು ನನ್ನ ಹಸ್ಬೆಂಡ್, ಯಾಕೆ ಮಲ್ಲಿಗೆ ಮುಡಿಲಿಲ್ಲ? ನಾನು ಹೇಳಿದೆ ಬೇಡ, ಮತ್ತು ಮುಡಿತೇನೆ ಅಂತ ಹೇಳಿ. ದೇವರಿಗೆಲ್ಲ ಹೂವೆಲ್ಲ ಹಾಕಿದ್ದೇವೆ. ಓಕೆ, ಸರಿ, ದೇವರಿಗೆ ಮೊದ್ಲು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಓಕೆ, ನೋಡುವ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ತೇನೆ. ಓಕೆ, Happy birthday to you. Happy birthday to you. Happy birthday to you, dear mommy. Happy birthday to you. May the good God bless you. May the good God bless you. May the good God bless you and keep you. Happy birthday to you. Happy birthday. Happy birthday, mommy. Thank you, Max. Thank you, Alan. Thank you, Angel. Thank you, Oreo.
ಚೆನ್ನಾಗಿದೆ. ಬಟರ್ ಸ್ಕಾಚ್, ಥ್ಯಾಂಕ್ ಯು. ಕೇಕ್ ತಂದದ್ದು ಸಹ ಗೊತ್ತೇ ಇಲ್ಲ ನನಗೆ, ಮೆಲ್ಲ ತಂದು ಇಲ್ಲಿ ಇಡುವಾಗಲೇ ಗೊತ್ತು. ಇನ್ನೆಂತ ಸರ್ಪ್ರೈಸ್ ಉಂಟು ನೋಡುವ. ಓಕೆ, ನಮ್ಮ ಓರಿಯೋ ನೋಡಿ ಅಂತೆ ವೇಟ್ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ಕೇಕ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಿಲ್ಕಿ ಬಾರ್. ಓಕೆ, ಯಾರು ನೆಂಟ್ರಿ ಇಲ್ಲ, ನಾವೇ ಗೆಸ್ಟ್ ಯಾರು ಬರಲಿಲ್ಲ, ನಾವೇ ನಮ್ಮ ಫ್ಯಾಮಿಲಿ ಒಂದು ಸೆಲೆಬ್ರೇಷನ್ ಮಾಡಿದ್ರು. ಯಾರಿಗೆ ಹೇಳಿಲ್ಲ, ವಿಶ್ ಮಾಡಿದ್ದಾರೆ ಎಲ್ಲರಿಗೆ ವಿಶ್. ಯಾರು ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ತುಂಬ ಮಂದಿ ವಿಶ್ ಮಾಡಿದ್ದಾರೆ, ಹಾಗೆಯೇ ಪ್ರೀತಿ ಇರಲಿ. ಓಕೆ ಸರಿ, ನೋಡ ಮುಂದಕ್ಕೆ ಏನೆಲ್ಲ ಬರ್ತದೆ ಅಂತ ನೋಡ, ವೇಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಬರ್ಡೇ ಹೇಳುವಾಗ ಏನಾದ್ರು ಒಂದು ಗಿಫ್ಟ್ ಅಂತ ಕೊಡಬೇಕಲ್ಲ, ಇಲ್ಲಾಂದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವ್ರು ಏನಾದ್ರು ತಂದಿದ್ದಾರೆ, ಒಂದು ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ಕೀ ಈಗ ನನ್ನ ಕೈಯಲ್ಲಿ ಹಸ್ತಾಂತರ ಮಾಡ್ತಾರೆ. ನಾನು ಇದರ ಮೊದಲ ವಿಡಿಯೋ ನೋಡಿರ್ಬೋದು. ಓಕೆ, ಈಗ ಪ್ರೀತಿಯಿಂದ ಅವರು ನಮಗೆ ಹಸ್ತಾಂತರ ಮಾಡ್ತಾರೆ. Wish you many happy returns of the day. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಇಷ್ಟು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಕೊಡುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಓಕೆ, ಫ್ರೆಂಡ್ಸ್, ಈಗ ಮಕ್ಕಳದ್ದು ಗಿಫ್ಟ್ ಬರ್ತಾ ಇದೆ ನೋಡಿ. ಓರಿಯೋ ಈಗ ತರ್ತಾ ಇದ್ದಾನೆ ನೋಡಿ. ಏನಿದೆ ಓರಿಯೋ? ಗಿಫ್ಟ್. ಅಯ್ಯೋ, ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಇದಿಷ್ಟು ದೊಡ್ಡ ಗಿಫ್ಟ್ ಅಂತೆ, ಗೊತ್ತಿಲ್ಲ ಏನುಂಟು ಒಳಗೆ ಅಂತೇಳಿ. ಗೆಸ್ ಮಾಡಿ. ಜಾಯ್ ಲುಕಾಸ್. ಆಲ್ರೆಡಿ ಜಾಯ್ ಲುಕಾಸ್ ಉಂಟು. ಜಾಯ್ ಲುಕಾಸ್ ಉಂಟ ಒಳಗೆ? ಗೊತ್ತಿಲ್ಲ, ಅದು ನೋಡಿ. ಏ ರಿಯಲಿ? ಓಪನ್ ಮಾಡಿ. ಫ್ರಾಂಕ್ ಅಲ್ಲ ಇದು? ನೋಡಿ. ದೇವಾ, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಇದು ಸರ್ಪ್ರೈಸ್. ಇದು ಓರಿಯೋದ ಐಡಿಯಾ. ನಿಜವಾಗಿ ಉಂಟಲ್ಲ, ನಂಗೆ ಗೊತ್ತೇ ಇಲ್ಲ ಇವ್ರು ಪ್ರ್ಯಾಂಕ್ ಮಾಡ್ತಾರಂತ ನೆನ್ಸಿದೆ. ವಾವ್, ಸೂಪರ್ ಇದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ, ತುಂಬಾ ಸೂಪರ್ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು. I love you, mommy. Happy birthday. Happy ಥ್ಯಾಂಕ್ birthday, ಯು. mommy. ಓರಿಯೋ ನೋಡಲ್ಲಿ ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು. ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ. Oreo. Oreo. ಓರಿಯೋ ನೋಡಲ್ಲಿ, ಅಲ್ಲಿ. ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ. ನೋಡಲ್ಲಿ, ಅಲ್ಲಿ ನೋಡು, ಅಲ್ಲಿ ನೋಡು. Hi. ಹುರ್ರೆ. Hey. ಜೇನಿನಗೂಡು ನಾವೆಲ್ಲ, ಬೇರೆ ಯಾರು ಏನಿಲ್ಲ. Hey, ಕಾಲ ಕಟ್ತೆ. ಬಾ, ಇಲ್ಲಿ ನೋಡು, ಅಲ್ಲಿ ನೋಡು. ಹಾಯ್ ಹೇಳು. ಹಾಯ್. Hi ಸಂಗತಿ ಪೂರೈ. ಅವನಿಗೆ ಕೇಕ್ ಇದ್ದು ಸ್ಮೆಲ್ ಬರ್ತಾ ಉಂಟು, ಅದಕ್ಕೆ ಮಾಡ್ತಾ ಇದ್ದಾನೆ. ಓಕೆ, ಈಗ ನೋಡುವ, ಊಟದ ಸಮಯ ನೋಡುವ. ಕೇಕ್ ತಿನ್ಲಿಕ್ಕೆ ಉಂಟು. ಕೇಕ್ ರೆಡಿ ಆಗಿದೆ ನೋಡಿ, ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಬೇಡ, ಇದು ಓರಿಯೋಗೆ ಜಾಸ್ತಿ ಸ್ವೀಟ್ ಕೊಡ್ಲಿಕ್ಕಿಲ್ಲ. ಈಗ ನೋಡಿ ಅಲ್ಲಿ ನೋಡಿ ಬಂದ್ರೆ
जाय केक जाई बाबा केक केक जाई केक जाय दर दर केक केक ये ಬಾ ಬಾ ನಾವು ಕೊಡ್ತೇವೆ ಯೇ ಚೆನ್ನಾಗುಂಟಲ್ಲ ಸೂಪರ್ ಹೇಗೆ ಉಂಟಾ ಕೇಕ್ ಈಗ ನಟ್ಸ್ ಎಲ್ಲ ಲೈಕ್ ಇಲ್ಲ ಅಲ್ಲ ಲೈಕ್ ಉಂಟಾ ಬಟರ್ ಸ್ಕಾಚ್ ಹೌದಲ್ವಾ ಅಲ್ಲನ್ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಕೇಕ್ ತಂದವರಿಗೆ ಥ್ಯಾಂಕ್ ಯು ಕೇಕ್ ಮಾಡಿದವರಿಗೆ ಧನ್ಯವಾದಗಳು ಕೇಕ್ ತಿಂದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಓರಿಯೋ ನೋಡಿ ಅಂತೆ ಇಲ್ಲಿದ್ದ ಎಲ್ಲಿಗೆ ಕೊಂಡೋಗ್ತಾ ಇದ್ದಾನೆ ಓಯ್ ಓರಿಯೋ ಕೇಳೋದಿಲ್ಲ ಅವನಿಗೆ ಹೋಗ್ತಾ ಇದ್ದ ಆ್ಯಕ್ಚುಲಿ ಜಾಸ್ತಿ ಕೊಡ್ಲಿಕ್ಕಿಲ್ಲ ಅವನಿಗೆ ಬರ್ಡೇ ಹೇಳುವಾಗ ಮೊನ್ನೆದು ಬರ್ಡೇದು ನೆನಪುಂಟು ಈ ಕೇಕ್ ತಂದ ತಕ್ಷಣ ಅವನುಂಟಲ್ಲ ಬೇಗ ಬೇಗ ಕಟ್ ಮಾಡಿ ಅಂತ ಹ್ಞೂ ಮಾಡ್ತಾ ಇದ್ದಾನೆ ಯಾಕೆ ತಡ ಮಾಡುದು ಅಂತೇಳಿ ಹೌದಲ್ವಾ ಹೌದು ಕೊರಿಯಾ ಬಾಬಾ काय करते ಒಂದು ಇಂಪ್ರೂವ್ होय मुशिडून तप्प तप्प गजर तप्प तप्प गजर ಬರ್ಡೇದು ಊಟ ಎಲ್ಲ ರೆಡಿ ಆಗಿದೆ ಬನ್ನಿ ಊಟ ಮಾಡೋಣ ಊಟದಲ್ಲಿ ಸಿಂಪಲ್ ಆಗಿ ಜಾಸ್ತಿ ಏನಿಲ್ಲ ಹೊರಗಿಂದ ನಾವು ಮನೇಲಿ ಮಾಡಲಿಲ್ಲ ಇವತ್ತು ನಾನು ಇವತ್ತು ತುಂಬ ಫ್ರೀ ಅಂತ ಹೇಳಿದ್ದೇನಲ್ಲ ತಂದೂರಿ ರೊಟ್ಟಿ ಇದಕ್ಕೆ ಚಿಕನ್ ಎಂತ ಇದು ಗ್ರೀನ್ ಮಸಾಲ ಇದು ರೆಡ್ ಮಸಾಲ ಅಲ್ಲ ಚಿಕನ್ ಟಿಕ್ಕಾ ಚಿಕ್ಕ ಮಸಾಲ ಇದು बिर्याणी ಬಿರಿಯಾನಿ ಶರೀಫ್ ಶರೀಫ್ ಬಾಯ್ ಬಿರಿಯಾನಿ ಅಂತ ರೈತ ಈಗ ನಾವು ಸ್ವಲ್ಪ ಉಂಟು ಮೊಟ್ಟೆ ಉಂಟು ಬಟ್ ಅಷ್ಟೇನೆ ಸ್ಪ್ರೈಟ್ ಎಲ್ಲ ಓಕೆ ಸಿಂಪಲ್ ಆಗಿ ಜಾಸ್ತಿ ನಾವೆಲ್ಲ ನೈಟ್ ಜಾಸ್ತಿ ಊಟ ಮಾಡ್ಲಿಕ್ಕೆ ಆಗುದು ಮಧ್ಯಾಹ್ನ ಆದ್ರೂ ಸ್ವಲ್ಪ ಊಟ ಮಾಡಿದ್ ನೈಟ್ ಊಟ ಮಾಡ್ಬೇಕಂತಿಲ್ಲ ಓಕೆ ಸರಿ ಫ್ರೆಂಡ್ ಬನ್ನಿ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಊಟ ಎಲ್ಲ ಆಯಿತು ನಮ್ಮದು ಸುಮಾರೊಂದು 11 ಗಂಟೆ ಆಯಿತು ತುಂಬ ಲೇಟ್ ಆಯಿತು ನಾಳೆ ಸ್ಕೂಲ್ ಉಂಟು ಮಕ್ಕಳಿಗೆ ಹಾಗೆ ಬೇಗ ಕೆಲಸ ಮುಗಿಸಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಲಗೋದು ಇವತ್ತು ತುಂಬ ಲೇಟ್ ಆಯಿತು ಇದು ವೀಡಿಯೋಸ್ ತುಂಬ ಲಾಂಗ್ ಆಗಿರ್ಬೋದು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್